ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಈ 3 ಹ್ಯಾಬಿಟ್ಸ್ ಬಿಟ್ಟರೆ ನಮ್ಮ ಲೈಫಲ್ಲಿ ತುಂಬಾ ಖುಷಿಯಾಗಿ ತುಂಬ ಲೈಫ್ ಚೇಂಜ್ ಮಾಡ್ಕೋಬೋದು ಅಂತ ನಂಗೆ ಅನಿಸ್ತು. ಸೊ ಯಾಕಪ್ಪ ಅಂತ ಹೇಳಿದರೆ, ಇದು ನಾವು ಡೈಲಿ ಲೈಫಲ್ಲಿ ಡೈಲಿ ರೊಟೀನ್ ಆಗಿಬಿಟ್ಟಿದೆ ಇತ್ತೀಚೆಗೆ. ಸೊ ಅದಕ್ಕೆ ನಾವು ಟೈಮ್ ಕೊಡೋದ್ರಿಂದ ಸೊ ನಮ್ಮ ಲೈಫಲ್ಲಿ ನಾವು ಏನೂ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ, ಏನೂ ಖುಷಿ ಇಲ್ಲ. ನಮಗೆ ಈ ಬ್ಯಾಡ್ ಹ್ಯಾಬಿಟ್ಸ್ ಆಗಿಬಿಟ್ಟಿದ್ದಾವೆ ಇವು ಕೆಲವೊಂದು. ಅದರಲ್ಲಿ ಒಂದು 3ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಇನ್ನು ಸ್ವಲ್ಪ ಬ್ರೀಫಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಒಂದು 3 ಸ್ಮಾಲ್ ಆಗಿ. ಮೊದಲನೇದಾಗಿ ನಮ್ಮ ಪ್ರತಿಯೊಂದಕ್ಕೂ ಏನೇ ಆಗಿರಲಿ ಹೇಳಬೇಕು ಅಂತ ಹೇಳಿದಾಗ, ಒಂದು ವಿಷಯ ನಿಮಗೆ ಇನ್ಫಾರ್ಮೇಷನ್ ಹೇಳಬೇಕು ಅಂತ ಹೇಳಿದೆ ಅನಿಸ್ತು ನನಗೆ ಅಂತ ಹೇಳಿದೆ, ಅದನ್ನು ಫಸ್ಟು ನಾನು ಡೀಟೇಲ್ ಆಗಿ ಅದನ್ನ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಅದರಲ್ಲಿ ತಪ್ಪು ಯಾವುದು ಸರಿ ಯಾವುದು ಅಂತ ನೋಡಿಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಪ್ಪ ಅಂತ ಹೇಳಿದರೆ, ಇತ್ತೀಚೆಗೆ ನಾನು ರೀಸೆಂಟಾಗಿ ಒಂದು ಸೋಷಿಯಲ್ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಿದ್ದೆ. ಸೊ ಯಾವುದೋ ಒಂದು ಫುಡ್ಡು, ಯಾವುದೋ ಒಂದು ಐಟಮ್ಸ್ನ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳೋದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಅದನ್ನು ಯಾರೋ ಟ್ರೈ ಮಾಡೋಕ್ಕೋಗಿ ಅವರಲ್ಲಿ ಏನೋ ಹೆಲ್ತ್ ಇಶ್ಯೂ ಆಯಿತು. ಸೊ ರೀಸೆಂಟಾಗಿ ಅಂತಲ್ಲ, ಇದು ಪ್ರತಿಯೊಂದು ಮೊದಲಿಂದನೂ ನಡ್ಕೊಂಬಂದಿದೆ. ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ಲೈಫಿಗೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಯೂಸ್ ಮಾಡಬೇಕು. ಅದು ಹೇಗಿರಬೇಕು ಅಂತ ಹೇಳಿದರೆ ಅದು ನಾನು ಇನ್ಫಾರ್ಮೇಷನ್ ಕೊಟ್ಟೆ ಅಂದರೆ ಅದು ನನಗೆ ಕರೆಕ್ಟ್, ನನಗೆ ಅಂತಲ್ಲ, ಅದು ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ನಾನು ಕೊಡಬೇಕು. ನನ್ನಿಂದ ಇನ್ಫಾರ್ಮೇಷನ್ ತೊಗೊಂಡ್ರಿ ನೀವು ಅಂದರೆ ಅದು ನಿಮಗೆ ಕರೆಕ್ಟಾಗಿ ನಿಮಗೆ ಯೂಸ್ ಆಗಬೇಕು. ಆ ರೀತಿ ಇನ್ಫಾರ್ಮೇಷನ್ನ ನಾನು ತಿಳ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ಕೊಡಬೇಕಾಗುತ್ತೆ. ಹಾಗಾಗಿ ನಾನು ಪ್ರತಿಯೊಂದು ಏನೇ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇದ್ದೀನಿ ಅಂದರೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ನಾನು ಸ್ಟಡಿ ಮಾಡಿ ಆಮೇಲೆ ಕೊಡ್ತೀನಿ. ಹಾಗೆ ಒಂದು 3 ಹ್ಯಾಬಿಟ್ಸು, ಡೈಲಿ ಹ್ಯಾಬಿಟ್ಸ್ನ ನಾವು ಚೇಂಜ್ ಮಾಡೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಹಾಗಾಗಿ ಒಂದು 3 ಅಂದರೆ ದಿನಾ ರೊಟೀನಲ್ಲಿ ಇದೇ ಆಗಿಬಿಡುತ್ತೆ ಅಲ್ವಾ. ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂತ ನಾವು, ನಮ್ಮ ಕ್ಯಾಟ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದೆ. ಏನಂದರೆ ಸಾರಿ, ಈ ಕ್ಯಾಟ್ ನೋಡಿ, ನಾವು ಆದಷ್ಟು ನಾನು ಏನಾಯಿತು ಅಂದರೆ, ನಾನು ಸೋಷಿಯಲ್ ಮೀಡಿಯಾ ನನ್ನ ಲೈಫಲ್ಲಿ ನಾನು ಹ್ಯಾಬಿಟ್ಸ್ ಕೆಲವೊಂದು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ಕ್ಯಾಟ್ ತೊಗೊಂಬಂದೆ. ಸೊ ಆ ಕ್ಯಾಟ್ ನನ್ನ ಹ್ಯಾಬಿಟ್ಸೇ ಚೇಂಜ್ ಮಾಡ್ತಾ ಇರೋದಲ್ಲ, ಅದರ ಹ್ಯಾಬಿಟ್ಸಿಗೆ ನಾವು ಅಡ್ಜಸ್ಟ್ ಆಗೋತ್ತಾಗುತ್ತೆ. ಸೊ ಬಿಟ್ಬಿಡೋಣ. ನೋಡಿ, ನಾನೊಂದು ವಿಡಿಯೋ ಮಾಡಬೇಕು ಅಂದ್ರೂ ತುಂಬ ಡಿಸ್ಟರ್ಬ್ ಇದೆ ನಮ್ಮ ಮನೇಲಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ತುಂಬಾ ನಿಮಗೆ ಸ್ಟಡಿ ಮಾಡೋದ್ರ ಜೊತೆಗೆ ಇದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಬನ್ನಿ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ನಾವು ಈ ಹ್ಯಾಬಿಟ್ಸ್ ಬಿಟ್ಟರೆ ನಾವು ಲೈಫಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೋದು, ಖುಷಿಯಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಅಂದರೆ ಒಂದು ಫೋನ್, ಸೋಷಿಯಲ್ ಮೀಡಿಯಾ ಮತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ತುಂಬಾ ಆಗಿದೆ ಅಲ್ವಾ. ಸೊ ಯಾಕಪ್ಪ ಅಂತ ಹೇಳಿದರೆ, ಏನಪ್ಪ ಸೋಷಿಯಲ್ ಮೀಡಿಯಾ ಯೂಸ್ ಅಂತೇಳಿ ಸೋಷಿಯಲ್ ಮೀಡಿಯಾ ಅದಕ್ಕೆ ಇದಾಗ್ಬಿಟ್ಟಿದ್ದೀವಿ, ನಾವು ದಾಸರಾಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾಳೆ. ಏನು ಅರ್ಥನೇ ಆಗ್ತಾಯಿಲ್ಲ ಅಂತಲ್ಲ. ಸೊ ನೋಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರ ಅರ್ಥ ಏನಪ್ಪ ಅಂದರೆ, ಒಂದು 5 ನಿಮಿಷ ಸೊ ವರ್ಕ್ ಮಾಡ್ತಾ ಇರ್ತೀವಿ, ಸಿಕ್ಕಾಪಟ್ಟೆ ವರ್ಕ್ ಇರುತ್ತೆ. ಆ ವರ್ಕ್ ಮಧ್ಯದಲ್ಲಿ ನಾವು ಫೋನ್ನ ಕೂತ್ಕೋತೀವಿ. ಸೊ ಒಂದು 5 ನಿಮಿಷ ರೀಲ್ಸ್ ನೋಡ್ಬಿಡೋಣ, ಒಂದು 5 ನಿಮಿಷ ಫೇಸ್ಬುಕ್ ನೋಡ್ಬಿಡೋಣ, ಒಂದು 5 ನಿಮಿಷ ಯೂಟ್ಯೂಬ್ ನೋಡ್ಬಿಡೋಣ ಅಂತೇಳಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಮೈನರಾಗಿ ಮಾಡೋವಂಥ ಮಿಸ್ಟೇಕು ದೊಡ್ಡ ಮಿಸ್ಟೇಕ್ ಆಗಿಬಿಡುತ್ತೆ. ಸೊ ಒಂದು 5 ನಿಮಿಷ ಫೋನ್ ನೋಡೋಣ, ಆಮೇಲೆ ವರ್ಕ್ ಮಾಡೋಣ ಅಂತೇಳಿ ಮಾಡೋಂಥ ವರ್ಕನ್ನು ಬಿಟ್ಬಿಟ್ಟು ಸ್ಕ್ರೋಲ್ ಮಾಡ್ಕೋತಾ ಒಂದು ರೀಲ್ಸ್ ಆಗಿರ್ಬೋದನ್ನ ಅದನ್ನ ನೋಡ್ಕೊತ ಕೂತ್ಬಿಡ್ತೀವಿ. ಅದು ಏನಪ್ಪ ಅಂದರೆ, ನಮ್ಮ ಲೈಫ್ ಬಗ್ಗೆ ನಾವು ನೋಡ್ತಿರಲ್ಲ, ಬೇರೆಯವ್ರ ಬಗ್ಗೆ ಮಾಡೋಂಥ ಲೈಫ್ ಸ್ಟೋರಿಗಳನ್ನೆಲ್ಲ ಸ್ಕ್ರೋಲ್ ಮಾಡ್ಕೋತಾ ಕೂತ್ಕೋತೀವಿ. ಸೊ ಅದನ್ನು ನಾವು ಮೇಯ್ನಾಗಿ ಕಡಿಮೆ ಮಾಡಬೇಕು, ನೋಡಬೇಕು, ಅದರಲ್ಲಿ ಬೇಕಾಗಿದ್ದನ್ನು ತಗೋಬೇಕು. ಆ ರೀಲ್ಸನ್ನ, ಆ ವಿಡಿಯೋಸ್ನ ನೋಡೋದನ್ನೇ ನಮ್ಮ ಒಂದು ವರ್ಕಿಗಾಗಿರ್ಬೋದು, ಅದೇ ಅವ್ರು ಮಾಡೋಂಥ ವರ್ಕ್ನ ವಿಡಿಯೋಸ್ನ ನಾವು ಮಾಡೋಣ. ಸೊ ಎಲ್ಲರೂ ವಿಡಿಯೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಅದನ್ನು ನಾವು, ಅದರಿಂದ ನಮಗೇನೋ ಯೂಸ್ ಆಗಬೇಕು ಅಂಥ ವೀಡಿಯೋಸ್ ನೋಡಬೇಕು. ಅದು ಬಿಟ್ಟು ನಾವೇನು ನೋಡ್ತೀವಿ ಅಂದರೆ, ನಾನು ಸುಮಾರಷ್ಟು ತಿಳಿದ ಮಟ್ಟಿಗೆ ಈ ಫ್ಯಾಮಿಲಿಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ, ಕುತ್ಕೊಂಡ್ವಾ ಸಿಕ್ಕಾಪಟ್ಟೆ ಕಾಮಿಡಿ ವೀಡಿಯೋಸ್ ಅವರು ಅವ್ರದೇ ಆದಂತಹ ಒಂದು ಪ್ರತಿಭೆ ತೋರಿಸ್ತಾರೆ, ಇಲ್ಲ ಅಂತಲ್ಲ. ಅದರಿಂದ ನಮಗೇನಾದರೂ ಯೂಸ್ ಆಗೋಂತಹ ವಿಡಿಯೋ ನೋಡಬೇಕು. ಸುಮ್ಮನೆ 5 ನಿಮಿಷ, ನಮಗೆ ಅರ್ಧ ಗಂಟೆ ಕೆಲಸ ಇರುತ್ತೆ,
ನಾವೇನು ಮಾಡ್ತೀವಿ, ಒಂದು 5 ನಿಮಿಷ ನೋಡ್ಕೊಂಡು ಆಮೇಲೆ ಅರ್ಧ ಗಂಟೆ ಕೆಲಸ ಮಾಡೋಣ ಅಂತ ಹೋಗ್ಬಿಡ್ತೀವಿ. ಸೊ ಅದು ಏನು ಮಿಸ್ಟೇಕ್ ಆಗಿಬಿಡುತ್ತೆ ಅಂದರೆ, ಈ 5 ನಿಮಿಷ ನೋಡೋದು ಅರ್ಧ ಗಂಟೆ ಆಗುತ್ತೆ. ಅರ್ಧ ಗಂಟೆ ಮಾಡೋ ಕೆಲಸನ 5 ನಿಮಿಷ ಮಾಡಿ ಆ ಮಾಡೋ ಅಂಥ ಕೆಲಸನ ನಾವು ಪರ್ಫೆಕ್ಟಾಗಿ ಮಾಡಿರಲ್ಲ, ಅದರಲ್ಲಿ ಮಿಸ್ಟೇಕ್ ಆಗಿರುತ್ತೆ. ಸೊ ಅಯ್ಯೋ ನನ್ನ ಕೆಲಸ ಕೆಟ್ಟೋಯ್ತಲ್ಲ, ಸೊ ನಾನು ಚೆನ್ನಾಗಿ ಕೆಲಸ ಮಾಡ್ಬೋದಿತ್ತಲ್ಲ, ಇಷ್ಟು ಬೇಗ ಬೇಗ ಅರ್ಜೆಂಟಲ್ಲಿ ಮಾಡೋ ಅಂಥ ಕೆಲಸ ಎಲ್ಲ ಹೋಯ್ತಲ್ಲ ಅಂತೇಳಿ ಮತ್ತೆ ಅದನ್ನು 5 ನಿಮಿಷದ ಬೇಗ ಮಾಡಬೇಕಲ್ಲ ಕೆಲಸನ ಅಂತೇಳಿ ನಮ್ಮ ಮೈಂಡನ್ನು ಬ್ಯುಸಿ ಮಾಡಿಕೊಂಡು ನಾವು ಟೆನ್ಷನ್ ತಗೊಂಡು ವರ್ಕು ಪರ್ಫೆಕ್ಟ್ ಇಲ್ದಂಗೆ ಟೆನ್ಷನ್ ಆಗಿ ಒಂಥರ ಅದು ಮಾಡಿದ್ದು ಸ್ಯಾಟಿಸ್ಫ್ಯಾಕ್ಷನ್, ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದರೂ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಅದಿಲ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ 5 ನಿಮಿಷ ಸ್ಕ್ರೋಲ್ ಮಾಡೋದನ್ನು ಬಿಡಬೇಕು. ಅದನ್ನು ನಿಮ್ಮ ಲೈಫಲ್ಲಿ ಏನಾದರೂ ಯೂಸ್ ಆಗುತ್ತಾ ಅನ್ನೋದಕ್ಕೆ ಯುಟಿಲೈಸ್ ಮಾಡೋದನ್ನು ನಾನು ನೋಡ್ಕೋಬೇಕು. ಆದರೆ ನಿಮ್ಮ ಡ್ರೀಮ್ ಮೇಲೆ ನೀವು ಫೋಕಸ್ ಮಾಡಿ ಅಂತ ಹೇಳೋದಷ್ಟೇ. ಯೂಸ್ ಮಾಡಿ, ಬಟ್ ಫೋಕಸ್ ಮಾಡಿ ನಿಮ್ಮ ಲೈಫ್ ಬಗ್ಗೆ. ಇನ್ನು ಅಂದರೆ ಲೇಟ್ ನೈಟು ಮಲಗೋದು, ಲೇಟ್ ನೈಟ್ವರೆಗೂ ಫೋನ್ ನೋಡೋದು, ಇದು ಎಷ್ಟು ಡೇಂಜರ್ ಅಂದರೆ ಸುಮಾರಷ್ಟು. ಇದು ನಿಮಗೆ ಅಂತ ಹೇಳ್ತಿಲ್ಲ, ನನ್ನ ಲೈಫ್ ನನಗೆ ತುಂಬಾ ನಾನು ಈ ತಪ್ಪ ತುಂಬಾ ಮಾಡಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಅಂತಲ್ಲ, ಈ ಕೈಯಲ್ಲಿ ಯಾವಾಗ ಆ್ಯಂಡ್ರಾಯ್ಡ್ ಫೋನು, ಸೋಷಿಯಲ್ ಮೀಡಿಯಾಗಳು ಬೇರೆ ಎಲ್ಲ ಬಂದ್ವು, ಅವಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡೋದಿಲ್ಲ, ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ 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 ಹೋಗ್ತೀವಿ. ಈಗ ಟೈಮ್ ಸರಿಯಾಗಿ ಊಟ ಮಾಡಲ್ಲ, ಟೈಮ್ ಸರಿಯಾಗಿ ನಿದ್ದೆ ಮಾಡಲ್ಲ. ಸರಿ, ಓಕೆ, ಎಲ್ಲನೂ ಟೈಮ್ ಸರಿಯಾಗಿ ಮಾಡ್ತೀವಿ, ಬಟ್ ಮಲಗಿದ ಮೇಲೆ ನಾವು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ, ಮಲಗಿದ ಮೇಲೆ ಮಲಗಕ್ಕೆ ಎಂಥ ಟೈಮು, ಕರೆಕ್ಟ್ ಟೈಮು 10 ಗಂಟೆ ಒಳಗೆ ಮಲಗಬೇಕು ಅಲ್ವಾ? ಅದು ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ನಾವೇನು ಮಾಡ್ತೀವಿ ಅಂದರೆ, ಈ ಫೋನನ್ನು ಯೂಸ್ ಮಾಡೋದು, ಫೋನು ಅಂತಲ್ಲ, ಸೊ ಇತ್ತೀಚೆಗೆ ಎಲ್ಲ ಕೆಲಸ ಆದ್ರೂ ಫೋನ್ ಹಿಡ್ಕೊಂಡು ಲೇಟಾಗಿ ಮಲಗೋದು, ಅದನ್ನು ಅಭ್ಯಾಸ ಮಾಡಿಬಿಟ್ಕೊಂಡಿದ್ದೀವಿ. ಅದನ್ನು ಬಿಟ್ಬಿಟ್ಟು ಆ ಟೈಮಲ್ಲಿ ಫೋನ್ ಸಿಕ್ಕಾಪಟ್ಟೆ ಬೆಡ್ಡಿಗೆ ಹೋದ್ರೂ ಫೋನ್ ನೋಡ್ತಾ ಇದ್ದೀವಿ. ಅದರಿಂದ ಏನಾಗ್ತಾ ಇದೆ ಅಂದರೆ, ನಮ್ಮ ಮೈಂಡಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂದರೆ, ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ, ನಿದ್ದೆಗೆ ತೊಂದರೆ ಆಗುತ್ತೆ, ಡೈಜೆಷನಿಗೆ ಪ್ರಾಬ್ಲಮ್ ಆಗುತ್ತೆ. ಮನೇಲಿ ಏನಾದರೂ ಮಕ್ಕಳು ಇದ್ರು ಅಂದರೆ ನಾವಷ್ಟೇ ನೋಡ್ತಾರಲ್ಲ, ಪಕ್ಕಕ್ಕೆ ಮಕ್ಕಳು ನೋಡ್ತಾ ಇರ್ತಾರೆ. ಇವಾಗ ಗಂಡ ಕೈಯಲ್ಲೊಂದು ಫೋನು, ಹೆಂಡತಿ ಕೈಯಲ್ಲೊಂದು ಫೋನು, ಮಗು ಇಬ್ಬರು ಫೋನನ್ನು ಬ್ಯಾಲೆನ್ಸ್ ಮಗುತ್ತೆ. ಫೋನ್ ಇಲ್ಲಾಂದರೆ ಆ ಮಗುಗೂ ಒಂದು ಕೊಟ್ಬಿಡೋದು. ಸೊ ನಾವು ಲೇಟಾಗಿ ಮಲಗೋದ್ರ ಜೊತೆಗೆ ಮಗುನ ಆರೋಗ್ಯನೂ ಕೂಡ ಹಾಳು ಮಾಡಿ ನಮ್ಮ ಆರೋಗ್ಯನೂ ಹಾಳು ಮಾಡ್ಕೋತೀವಿ. ಸೊ ಇಷ್ಟೆಲ್ಲ ಹಾಳು ಮಾಡಿಕೊಂಡು ಆಮೇಲೆ ಅಯ್ಯೋ ನನ್ನ ಹೆಲ್ತ್ ಹಾಗಾಗಿದೆ, ತಲೆನೋವು ಬರ್ತಾ ಇದೆ, ಡಾರ್ಕ್ ಸರ್ಕಲ್ ಆಗಿದೆ, ಅಯ್ಯೋ ನನ್ನ ಸ್ಕಿನ್ ಎಲ್ಲ ಗ್ಲೋ ಇತ್ತು, ತುಂಬ ಚೆನ್ನಾಗಿತ್ತು ಹೋದೆ, ಆಮೇಲೆ ಸೊ ಏನಂದರೆ ತುಂಬಾ ದಪ್ಪ ಆಗ್ತಾ ಇದ್ದೀವಿ, ನಾವು ಬ್ಯೂಟಿ ಮೊದಲು ಥರ ಇಲ್ಲ, ಕೈ ಕಾಲು ನೋವು ಬರ್ತಿದ್ದಾವೆ, ಸುಮಾರಷ್ಟು ಕಂಪ್ಲೇಂಟ್ ಹೇಳ್ತೀವಲ್ವಾ. ಈ ಕಂಪ್ಲೇಂಟಿಗೆ ಮೇನ್ ಕಾರಣ ಏನಂದರೆ, ಲೇಟಾಗಿ ಮಲಗೋದ್ರ ಜೊತೆ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೇವೆ. ಅಂದರೆ ವಿಡಿಯೋಗಳನ್ನೆಲ್ಲ ನೋಡ್ತೀವಲ್ಲ, ಅದರಿಂದ ಯೂಸ್ ಆಗೋಂಥದ್ದು ನೋಡ್ರಿ, ಬಟ್ ನಾವು ಇಷ್ಟೇ ಟೈಮಲ್ಲಿ ಮಲಗಬೇಕು ಅಂತೇಳಿ ನಾವು ಫಿಕ್ಸ್ ಮಾಡಿಕೊಂಡು ಆದಷ್ಟು ಆರೋಗ್ಯ ದೃಷ್ಟಿನೂ ನಾವು ಇಟ್ಕೊಂಡು ಆರೋಗ್ಯವಾಗಿ ಇರೋದನ್ನು ನಾವು ಫಸ್ಟ್ ಯೋಚನೆ ಮಾಡಿ ಆಮೇಲೆ ಮುಂದಿಗೆ ಯೋಚನೆ ಮಾಡಬೇಕು ಅಲ್ವಾ. ಈಗ ಲೇಟ್ ನೈಟ್ ಮಲಗೋದ್ರಿಂದ ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಎಲ್ತು ಹಾಳಾಗೋಗುತ್ತೆ, ಸ್ಲೀಪ್ ಅಂತೂ ಯಾವಾಗೋ ಕಣ್ಣೆಲ್ಲ ಊದ್ಕೊಳ್ಳುತ್ತೆ. ಸೊ ಹಾಗಾಗಿ ಯಾವುದನ್ನು ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡಬೇಕು. ಈ ಹ್ಯಾಬಿಟ್ಸ್ನ ಫಸ್ಟ್ ಬಿಟ್ಬಿಡಬೇಕು. ಫಸ್ಟಿನ ಹ್ಯಾಬಿಟ್ಟು, ಸೆಕೆಂಡ್ ಹ್ಯಾಬಿಟ್ಟು. ಇನ್ನು ಓವರ್ ಥಿಂಕಿಂಗ್ ಇನ್ನೂ ಇದ್ದಾವೆ, ಹೇಳ್ಕೊಂತ ಹೋದರೆ ಸಿಕ್ಕಾಪಟ್ಟೆ ಇದ್ದಾವೆ. ಅದು ನೆಕ್ಸ್ಟ್ ಕಂಟಿನ್ಯೂಟಿವ್ ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಇನ್ನು ಮೂರನೇದು ಓವರ್ ಥಿಂಕಿಂಗ್. ಭಾಳ ಪ್ರತಿಯೊಬ್ಬರು ಮಾಡ್ತೀವಿ. ಅಂದರೆ ಓವರ್ ಥಿಂಕಿಂಗರ ಜೊತೆಗೆ ಬೇರೆ ಲೈಫಿಗೆ ನಾವು ಕಂಪೇರ್ ಮಾಡ್ಕೋತೀವಿ. ಅಂದರೆ ಓವರ್ ಥಿಂಕಿಂಗ್ ಫಸ್ಟ್ ಹೇಳಬೇಕು ಅಂದರೆ, ಅಯ್ಯೋ ಇದು ಹಂಗಾಗ್ಬಿಡುತ್ತೇನೋ, ಅಯ್ಯೋ ಇದು ಹಿಂಗಾಗ್ಬಿಡುತ್ತೇನೆ, ನಮ್ಮ ಲೈಫಲ್ಲಿ ಮುಂದೆ ನಾವು ಹಿಂಗಿರಲ್ವೇನೋ, ನನ್ನ ಹೆಲ್ತ್ ಹಂಗಾಗ್ಬಿಡುತ್ತೇನೋ, ನಾನು ಇಷ್ಟು ವರ್ಷ ಬದುಕೋದಿಲ್ಲೇನೋ, ಟೆನ್ಷನ್. ಪ್ರತಿಯೊಂದು ವಿಚಾರಕ್ಕೂ ನಾವು ಟೆನ್ಷನ್ ತೊಗೊತೀವಿ. ಇನ್ನೊಂದು ಅದ್ರ ಜೊತೆಗೆ ಏನು ಮಾಡ್ತೀವಿ ಅಂದರೆ, ಬೇರೆ ಲೈಫಿಗೆ ನಮ್ಮನ್ನು ಕಂಪೇರ್ ಮಾಡ್ಕೋತೀವಿ. ಯಾವತ್ತು ನಾವು ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಬೇರೆ ಲೈಫಿಗೆ ಯಾವತ್ತೂ ಕಂಪೇರ್ ಮಾಡಬಾರ್ದು. ಅಂದರೆ ಬೇರೆಯವ್ರು ಹಾಕೋ ಬಟ್ಟೆಗಿರ್ಬೋದು, ಬೇರೆಯವ್ರು ಹಾಕುವಂಥ ಮೇಕಪ್ಗಾಗಿರ್ಬೋದು, ಬೇರೆ ಲಕ್ಸುರಿ ಆಗಿರ್ತಾರೆ, ಬೇರೆಯವ್ರು ತುಂಬಾ ಟ್ರಿಪ್ ಹೋಗ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಲೈಫ್ ಲೀಡ್ ಮಾಡೋದಾಗಿರ್ಬೋದು, ಅವರು ಕೊಡೋ ಅಂಥ ಫ್ಯಾಮಿಲಿ ಟೈಮಾಗಿ ಪ್ರತಿಯೊಂದು ಏನೇ ಆಗಲಿ ಬೇರೆಯವ್ರನ್ನೂ ನೋಡಿ ನಾವು ಕಾಪಿ ಮಾಡಿ ಅವ್ರ ಲೈಫ್ ಅವರಿಗೆ, ನಮ್ಮ ಲೈಫ್ ನಮಗೆ ಅಲ್ವಾ.
ನಾವು ಅವ್ರನ್ನ ಕಾಪಿ ಮಾಡಿ ನಮ್ಮ ಲೈಫಲ್ಲಿ ನಾವು ಹಂಗಿಲ್ಲ ಅಂತ ಕಂಪೇರ್ ಮಾಡಿಕೊಂಡು ಅದಕ್ಕೆ ಕೊರಗ ಅಂಥದನ್ನೇ ನಾವು ಸಿಕ್ಕಾಪಟ್ಟೆ ಮಾಡ್ತೀವಿ. ಅದನ್ನು ನಾವು ಮೊದಲನೇದಾಗಿ ಬಿಡಬೇಕು ಅಲ್ವಾ. ಅವ್ರ ಲೈಫ್ ಅವ್ರು ಆ ರೀತಿ ಅವ್ರು ಸೆಟ್ ಮಾಡ್ಕೊಂಡಿರ್ತಾರೆ. ಸೊ ನಾವೇನು ಮಾಡಬೇಕು ಅಂದರೆ ಅವ್ರು ಆ ರೀತಿ ಮಾಡ್ತಿದ್ದಾರೆ ಅಂದರೆ ನಮ್ಮಲ್ಲಿ ಏನು ಬದಲಾವಣೆಗಳು ಮಾಡ್ಕೋಬೇಕಲ್ವಾ. ನಾವು ಖುಷಿಯಾಗಿರಬೇಕು ಅಂದರೆ ನಮ್ಮಲ್ಲಿ ನಾವು ಏನು ಬದಲಾವಣೆಗಳು ಮಾಡ್ಕೋಬೇಕಾ ಅದನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಅಲ್ವಾ. ಸೊ ಅದು ಬಿಟ್ಟು ನಾವು ಅವ್ರಿಗೆ ಕಂಪೇರ್ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಳೋ ಹ್ಯಾಬಿಟ್ಸು ಸಿಕ್ಕಾಪಟ್ಟೆ ಜನಕ್ಕಿದೆ. ಅಂದರೆ ನಾ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇವರು ಒಂದು ವೀಕೆಂಡ್ ಅಂತ ಬಂತು ಅಂದರೆ ಸೊ ನೋಡಿ ಅವ್ರ ಫ್ಯಾಮಿಲಿ ವೀಕೆಂಡ್ ಅಂತ ಬಂತು, ದೊಡ್ಡ ಹೋಟೆಲ್ಗೆ ಹೋದ್ರು, ಟ್ರಿಪ್ ಹೋದ್ರು, ಇರೋ ಒಂದೆರಡು ದಿನ ಅವ್ರ ಹೆಂಡತಿ ಮಕ್ಳನ್ನ ಕರ್ಕೊಂಡು ಟ್ರಿಪ್ ಹೋದ್ರು. ನೀವು ಮಾತ್ರ ಎಲ್ಲೂ ನನ್ನನ್ನು ವೀಕೆಂಡ್ ಅಂತ ಕರ್ಕೊಂಡು ಹೋಗಲ್ಲ, ಮನೇಲೇ ಇರ್ತೀರಾ ಅಂತ ನಾನೇನಾದರೂ ನಮ್ಮ ಮನೆಯವ್ರ ಹತ್ರ ಜಗಳ ಮಾಡೋಕ್ಕೆ ಹೋದರೆ ತಪ್ಪಾಗುತ್ತೆ, ಮಾಡಬಾರ್ದು. ಏಕೆ ಅಂದರೆ ಅವ್ರ ಲೈಫ್ ಸ್ಟೈಲ್ ಆ ಥರ ಇದೆ, ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇದೆ. ಸೊ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ನೀನು ಬೇರೆಯವ್ರ ಕಾಪಿ, ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ, ಬೇರೆಯವ್ರ ಕಾಪಿ ಮಾಡಬಾರ್ದು, ಅವ್ರು ಹೋಗ್ತಾರೆ ಅಂತ ನಾವು ಹೋಗ್ಬೇಕಾ, ಆ ರೀತಿ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಆ ಕಂಪೇರ್ ಮಾಡ್ಕೊಂಡ್ರೆ ಜಗಳ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅವ್ರು ಖುಷಿಯಾಗಿ ಟ್ರಿಪ್ ಹೋಗಿ ಬರ್ತಾರ, ನಾವಿಲ್ಲಿ ಅವರು ನೋಡಿ ಇದು ಮಾಡ್ತೀವಿ. ಕಂಪೇರ್ ಮಾಡ್ಕೋಬೇಡಿ. ಕಂಪೇರ್ ಮಾಡ್ಕೋಬೇಕು ಅಂತ ಇದ್ರೆ ಅವರು ಒಳ್ಳೊಳ್ಳೆ ಲೈಫ್ ಸ್ಟೈಲ್ ನಡೆಸ್ತಾ ಇರ್ತಾರೆ. ಫುಡ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಅಡುಗೆ ಮಾಡೋದಾಗಿರ್ಬೋದು, ಜೀವನ ನಡೆಸೋದಾಗಿರ್ಬೋದು, ಒಂದು ಒಳ್ಳೆ ಮಾರ್ಗದರ್ಶಕರ ಥರ ಅವರು ಲೈಫ್ ಮಾಡ್ತಾ ಇರ್ತಾರೆ. ಅಂದರೆ ನಿಮ್ಮ ಲೈಫಿಗೆ ಅದು ಯೂಸ್ ಆಗಬೇಕು, ನಿಮ್ಮ ಲೈಫ್ ಚೇಂಜ್ ಆಗಬೇಕು, ನಿಮಗೆ ಅದರಿಂದ ಏನೋ ಒಂದು ಯೂಸ್ ಆಗುತ್ತೆ ಅಂತ ಹೇಳಿದರೆ ಅವರು ಒಂದು ಹೇಳೋ ಅಂಥ ಮಾತುಗಳಾಗಿರ್ಬೋದು, ಸ್ಪೀಚ್ಗಳಾಗಿದ್ರು ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಬಟ್ ಕಂಪೇರ್ ಮಾಡಬೇಡಿ. ಅಯ್ಯೋ ಅವ್ರು ಶ್ರೀಮಂತರಿದ್ದಾರೆ, ನಾವು ಶ್ರೀಮಂತರಿಲ್ಲ, ಅಯ್ಯೋ ಅವ್ರ ಹತ್ರ ಅಷ್ಟೊಂದು ಬಂಗಾರ ಇದೆ, ನನ್ನ ಹತ್ರ ಬಂಗಾರ ಇಲ್ಲ, ಅಯ್ಯೋ ಅವಳು ಸಿಕ್ಕಾಪಟ್ಟೆ ಡ್ರೆಸ್ ಪರ್ಚೇಸ್ ಮಾಡ್ತಾಳೆ, ನನ್ನ ಹತ್ರ ಡ್ರೆಸ್ ತಗೊಳಲ್ಲ, ಸಿಕ್ಕಾಪಟ್ಟೆ ಖರ್ಚು, ಅಯ್ಯೋ ಅವಳ ಹತ್ರ ಐಫೋನ್ ಇದೆ, ನನ್ನ ಹತ್ರ ಐಫೋನ್ ಇಲ್ಲ, ಅಯ್ಯೋ ನನ್ನ ಹತ್ರ ಅವಳು ಮಂತ್ಲಿ ಒಂದ್ಸತಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾಳೆ, ಸೊ ನನಗೆ ಹೋಗೋಕ್ಕಾಗ್ತದೆ. ಇವೆಲ್ಲ ಸಿಲ್ಲಿ ಇವೆಲ್ಲ ಇದಾವಲ್ಲ ಹ್ಯಾಬಿಟ್ಸ್ಗಳು, ಕೆಲವೊಂದನ್ನು ಚೇಂಜ್ ಮಾಡ್ಕೋಬೇಕು. ಇವನ್ನೆಲ್ಲ ಕಂಪೇರ್ ಮಾಡ್ಕೊತ ಈ ಫ್ಯಾಮಿಲಿಲಿ ಗಲಾಟೆಗಳು ಜಾಸ್ತಿ ಆಗ್ತವೆ ಹೊರತು ಇನ್ನು ಯಾವುದನ್ನು ಅದರಿಂದ ಸಾಧನೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ಹ್ಯಾಬಿಟ್ಸ್ಗಳನ್ನೆಲ್ಲ ಬಿಟ್ಟರೆ ನಾವು ಲೈಫಲ್ಲಿ ಖುಷಿಯಾಗಿರ್ತೀವಿ. ಮೇಯ್ನಾಗಿ ಈ 3 ಹ್ಯಾಬಿಟ್ಸನ್ನು ಸ್ಟಾರ್ಟಿಂಗ್ ನಾವು ಬಿಡಬೇಕು. ಆವಾಗ ಇನ್ನುಳಿದ ಹ್ಯಾಬಿಟ್ಸ್ ಏನೇನು ಚೇಂಜ್ ಮಾಡ್ಕೋಬೇಕು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ 3 ವಿಡಿಯೋ ಅಂದರೆ ಈ ವಿಡಿಯೋದಲ್ಲಿ ಈ 3 ಹ್ಯಾಬಿಟ್ಸ್ ಬಿಟ್ಟರೆ ನಾವು ಲೈಫ್ ಚೇಂಜ್ ಹೇಗೆ ಮಾಡ್ಕೋಬೋದು ಅಂತ ಹೇಳಿ ನಾನು ವಿಡಿಯೋ ಮಾಡಿರೋದಷ್ಟೇ. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೆ ಸಿಗ್ತಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್.